ಕಣಕಣದಲ್ಲೂ ಕೇಸರಿ ಅನ್ನೋ ಹಾಗೇನೆ ಕಳೆದೆರಡು ತಿಂಗಳಿಂದನೂ ಕೂಡ ಕನ್ನಡಿಗರ ಪ್ರತಿಯೊಬ್ಬ ಎದೆಯಲ್ಲೂ ಸಹ ಕೂಗ್ತಾ ಇರುವಂತಹ ಕೂಗು ಏನಂತಂದ್ರೆ ಈ ಸಲ ಕಪ್ ನಮ್ದೆ ಅನ್ನುವಂಥದ್ದು. ಎಷ್ಟೋ ಲಕ್ಷಾಂತರ ಹಾಗೇನೆ ಕೋಟ್ಯಾಂತರ RCB ಅಭಿಮಾನಿಗಳ ಒಂದು ಕೌತುಕತೆಗೆ ಇವತ್ತು ತೆರೆ ಬೀಳಲಿದೆ. ಅದೇ ಇವತ್ತು ನಡೀತಿರುವಂತದ್ದು RCBಯ ಒಂದು ಫಿನಾಲೆ ಪಂದ್ಯ. ಸೊ ಈಗಾಗಲೇ ಕೆಲವೇ ಗಂಟೆಗಳಷ್ಟೇ ಬಾಕಿ ಇದೆ. ಸದ್ಯ ನಾವಿರುವಂತದ್ದು ವಿಜಯನಗರದ ಒಂದು BGS ಗ್ರೌಂಡ್ ಅಲ್ಲಿ ನಾವಿದ್ದೀವಿ. ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಈಗಾಗಲೇ ನೂರಾರು RCB ಅಭಿಮಾನಿಗಳೆಲ್ಲರೂ ಕೂಡ ವಿಜಯನಗರದ BGS ಗ್ರೌಂಡ್ಗೆ ಆಗಮಿಸಿದ್ದಾರೆ. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲಾ ಒಂದು ಚೇರ್ಗಳ ವ್ಯವಸ್ಥೆಯನ್ನ ಮಾಡಿ ಒಂದು ದೊಡ್ಡ LED ಪರದೆಯಲ್ಲಿ ಒಂದು RCBಯ ಒಂದು ಕೌತುಕತೆಯ ಫಿನಾಲೆ ಪಂದ್ಯವನ್ನ ವೀಕ್ಷಿಸೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಲಾಗ್ತಾ ಇದೆ. ಒಂದು ಸಾವಿರಾರು ಸಂಖ್ಯೆಯಲ್ಲಿ ಕುರ್ಚಿಗಳನ್ನ ಸಹ ಏರ್ಪಾಟು ಮಾಡಲಾಗಿದೆ ಈಗಾಗಲೇ. ಸೊ ನೂರಾರು ಸಂಖ್ಯೆಯಲ್ಲಿ ಸಂಜೆ ಇರುವಂತಹ ಒಂದು RCB ಪಂದ್ಯವನ್ನ ಲೈವ್ ಸ್ಟ್ರೀಮಿಂಗ್ ಅನ್ನ ನೋಡೋದಕ್ಕೆ ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ RCB ಅಭಿಮಾನಿಗಳೆಲ್ಲರೂ ಕೂಡ ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದ್ಬಿಟ್ಟು ಹಿರಿಯರ ತನಕನೂ ಸಹ ಎಲ್ಲಾ ಅಭಿಮಾನಿಗಳು RCB ಈ ಸಲ ಕಪ್ ನಮ್ದೆ ಅನ್ನುವಂತಹ ಒಂದು ಕೂಗುಗಳನ್ನ ಹಾಕುವುದರ ಮೂಲಕ ಈಗಾಗಲೇ ಎಲ್ಲ ಅಭಿಮಾನಿಗಳು RCB ಬಾವುಟಗಳನ್ನ ಹಿಡ್ಕೊಂಡು ಒಂದು ಚೀರಪ್ ಮಾಡ್ತಾ RCB ಈ ಸಲ ಕಪ್ ನಮ್ದೆ, RCB ಈ ಸಲ ಕಪ್ ನಮ್ದೆ ಅನ್ನುವಂತಹ ಒಂದು ಚೀರಪ್ ಅನ್ನ ಮಾಡ್ತಾ ತಮ್ಮ ಕನ್ನಡದ ಅಭಿಮಾನವನ್ನ ಹಾಗೇನೆ ಬೆಂಗಳೂರು ಒಂದು ಪಂದ್ಯವನ್ನ 18 ವರ್ಷಗಳಿಂದ ಈ ಸಲ ಕಪ್ ನಮ್ದೆ ಅನ್ನುವಂತಹ ಕೂಗುಗಳನ್ನ ಮಾಡ್ತಾ ಇದ್ರು. ಆದ್ರೂ ಕೂಡ ಎಷ್ಟೋ ಸಲ ಒಂದು ಸೋತ್ರು ಗೆದ್ರು ಕೂಡ RCBಯನ್ನ ಎಲ್ಲೂ ಕೂಡ ಕನ್ನಡಿಗರು ಒಂದಿಷ್ಟು ಕೂಡ ಬಿಟ್ಕೊಟ್ಟಿರ್ಲಿಲ್ಲ. ಇವತ್ತು ಆ ಒಂದು RCB ಅಭಿಮಾನಿಗಳ ಒಂದು ಕೌತುಕತೆಗೆ ತೆರೆ ಬೀಳ್ತಾ ಇದೆ. ಇನ್ನೇನು ಕೆಲವೇ ಗಂಟೆಗಳಷ್ಟೇ ಬಾಕಿ ಇದೆ. ಸದ್ಯ ವಿಜಯನಗರದ ಒಂದು BGS ಗ್ರೌಂಡ್ ಅಲ್ಲಿ ಒಂದಷ್ಟು ಜನ ಅಭಿಮಾನಿಗಳು RCBಯ ಒಂದು ಬಾವುಟವನ್ನ ಹಿಡಿದು ತಗೊಂಡ್ಬಂದಿದ್ದಾರೆ. ಸೊ ಅವರನ್ನ ನಾನು ಕೇಳ್ತಾ ಹೋಗ್ತೀನಿ. RCB ಅಭಿಮಾನಿಗಳಲ್ಲಿರುವಂತಹ ಒಂದು ಕೂಗು, RCB ಈ ಸಲ ಕಪ್ ಗೆಲ್ಲುತ್ತಾ ಅನ್ನುವಂತಹ ಎಲ್ಲಾ ರೀತಿಯಂತ ಅಭಿಮಾನವನ್ನ ಅವರು ಮೆರೆಸ್ತಾ ಹೋಗ್ತಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಮ್ಮ ಹೆಸರು ವೆಂಕಟೇಶ್ ಅಂತ. ನಮಗೆ ಅಹಮದಾಬಾದ್ಗೆ ಹೋಗಕ್ಕಾಗಲ್ಲ. ಗೋವಿಂದ ರಾಜನಗರ ವಿಧಾನಸಭಾ ಕ್ಷೇತ್ರದ ಪ್ರಿಯಕೃಷ್ಣ ಅವರು 12,000 ಚೇರುಗಳನ್ನು ಹಾಕ್ಸ್ಬಿಟ್ಟು ತುಂಬಾ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಬಡವರು ಜನಗಳಿಗೆ. ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದಾನೆ. ಜೈ RCB, ಜೈ RCB, ಪ್ರಿಯಕೃಷ್ಣ ಮಹಾರಾಜ್ಗೂ, ಕೃಷ್ಣ ಅವ್ರಿಗೂ, ಅರುಣ್ ಸರ್ ಅವ್ರಿಗೂ, ಚಂದ್ರನ್ ಅವ್ರಿಗೂ, ಜೈ RCB, ಚೈತ ಅವ್ರಿಗೆ ತುಂಬಾ ಥ್ಯಾಂಕ್ ಯು ಸರ್. ಎಷ್ಟು ವರ್ಷಗಳಿಂದ ನೀವು RCB ಅಭಿಮಾನಿ ಆಗಿದ್ದೀರಾ ಅಂತ? ನಾವು 15 ವರ್ಷದಿಂದ ತುಂಬಾ ಅಭಿಮಾನಿಗಳಾಗಿದ್ದೀವಿ ಸರ್ ನಾವು RCBಗೆ. ಈ ಸತಿ 100% ವಿರಾಟ್ ಕೊಹ್ಲಿ ನಂಬರ್ 18ನೇ ಸತಿ 100% ಈ ಸತಿ ಕಪ್ಪು RCB ಇದೆ ಸರ್. ಸೊ ಲೈವ್ ಸ್ಟ್ರೀಮಿಂಗ್ ನೋಡೋದಕ್ಕೆ ಎಷ್ಟು ವೆಯ್ಟ್ ಮಾಡ್ತಿದ್ದೀರಾ ಅಂತ? ಸರ್ ನಾವು ಬೆಳಗ್ಗೆಯಿಂದ 5 ಗಂಟೆ ಬಂದಿವಿ ಸರ್. 5 ಗಂಟೆಯಿಂದ ನಮ್ಮ ಗೋವಿಂದ ರಾಜನಗರ ಕ್ಷೇತ್ರದವರು ಎಲ್ಲ ಇದ್ದಾರೆ ಸರ್. ವಿರಾಟ್ ಕೊಹ್ಲಿ ಫ್ಯಾನ್ ಅಂತ ಹೇಳಿದ್ರಿ. ಸೊ ಈಗಾಗಲೇ RCBಯಲ್ಲೂ ಕೂಡ ಪ್ರತಿಯೊಂದು ಪಂದ್ಯದಲ್ಲೂ ಕೂಡ ಒಂದಷ್ಟು ಸ್ಟ್ರೆಂತ್ ಇದೆ, ವೀಕ್ನೆಸ್ ಇದೆ. ಸೊ ಯಾವ್ಯಾವ ರೀತಿಯಂತಹ ಸ್ಟ್ರೆಂತ್ ವೀಕ್ನೆಸ್ ನ ಸರಿಪಡಿಸ್ಕೊಂಡ್ರೆ ಈ ಸಲ ಕಪ್ ನಮ್ದು ಆಗುತ್ತೆ ಅಂತ? ಸರ್ ಇವತ್ತು ವಿರಾಟ್ ಕೊಹ್ಲಿ ಅವರು ಫಸ್ಟ್ ಬ್ಯಾಟಿಂಗ್ ಬರ್ತಾರೆ ಸರ್. ಇವತ್ತು 100 ರನ್ ಹೊಡಿತಾರೆ ಸರ್, ಸೆಂಚುರಿ ಮಾಡ್ತಾರೆ ಸರ್ ಇವತ್ತು ವಿರಾಟ್ ಕೊಹ್ಲಿ ಅವರು. ಹ್ಞೂ ಸರ್, ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾವ ರೀತಿ ಚೀರಪ್ ಮಾಡ್ತೀರಾ RCB ಅಭಿಮಾನಿಗಳೆಲ್ಲ ಸೇರಿ? ಯಾವ ರೀತಿ ನೋಡಿ ಸರ್, ಜನಸಂಖ್ಯೆ ಯಾವ ತರ ಇದೆ. ಈ ಸತಿ 100% ಕಪ್ಪು ನಮ್ದೇ. ಸೊ ಅಂಕಲ್ ಮಕ್ಕಳಿಗೆ ಏನ್ ಹೇಳ್ತೀರಾ ಅಂತ? ಅಂಕಲ್ ಮಕ್ಕಳಿಗೆ, ಆಂಟಿದವ್ರಿಗೆ ಎಲ್ಲ ಒಂದೇ ಮಾತು ಹೇಳೋದು, ಈ ಸತಿ ಕಪ್ಪು ನಮ್ದೇ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ, ಒಂದ್ ಕಡೆ RCB ಅನ್ನುವಂತ ಕೂಗು ರಕ್ತದ ಪ್ರತಿಯೊಂದು ಕಣಕಣದಲ್ಲೂ ಇದ್ರೆ, ಮತ್ತೊಂದ್ ಕಡೆ ಏನಂತಂದ್ರೆ ಈ ಸಲ ಕಪ್ ನಮ್ದೆ. ಅಂಕಲ್ ಮಕ್ಕಳಿಗೂ ಆಂಟಿಗಳಿಗೂ ಎಲ್ರಿಗೂ ಹೇಳ್ತಿರುವಂತದ್ದು RCB ಕಪ್ ನಮ್ದೆ ಅನ್ನುವಂತ RCB ಅಭಿಮಾನಿಗಳ ಮಾತು. ಸದ್ಯ ಇದಿಷ್ಟು ವಿಜಯನಗರದ BGS ಗ್ರೌಂಡ್ ಅಲ್ಲಿ ಇರುವಂತಹ RCB ಅಭಿಮಾನಿಗಳ ಒಂದು ಕೌತುಕತೆಗೆ ಇರುವಂತಹ ಒಂದು ಕ್ಷಣದ ಒಂದು ಮಾಹಿತಿ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.